ಪರಪ್ಪನ ಅಗ್ರಹಾರಕ್ಕೆ ಈಗ ಶಶಿಕಲಾ ಆಗಮಿಸ್ತಾ ಇದ್ದಾರೆ. ಶಶಿಕಲಾ ಪತಿ ನಟರಾಜನ್ ಈಗ ಆಗಮಿಸಿದ್ದು ನಾಲ್ವರು ಬೆಂಬಲಿಗರ ಜೊತೆಗೆ ಫಾರ್ಚುನರ್ ಕಾರಲ್ಲಿ ಶಶಿಕಲಾ ಅವರ ಪತಿ ನಟರಾಜನ್ ಆಗಮಿಸಿದ್ದಾರೆ. ವಿಶೇಷ ಕೋರ್ಟ್ಗೆ ಈಗ ಶಶಿಕಲಾ ಪತಿ ನಟರಾಜನ್ ತೆರಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಆವರಣದಲ್ಲಿ ಏನು ವಿಶೇಷ ಕೋರ್ಟ್ ಅನ್ನು ಸ್ಥಳಾಂತರಿಸಲಾಗಿದೆ. 4 ಜನ ಬೆಂಬಲಿಗರ ಜೊತೆಗೆ ಆ ವಿಶೇಷ ಕೋರ್ಟ್ಗೆ ಶಶಿಕಲಾ ಪತಿ ನಟರಾಜನ್ ಈಗ ತೆರಳಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಪತಿ ನಟರಾಜನ್ ಆಗಮಿಸಿದ್ದು ಅವರ ಜೊತೆಗೆ 4 ಜನ ಬೆಂಬಲಿಗರು ಕೂಡ ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಆವರಣದಲ್ಲಿ ಏನು ಕೋರ್ಟ್ ಅನ್ನ ಶಿಫ್ಟ್ ಮಾಡಲಾಗಿದೆ ಆ ಕೋರ್ಟ್ಗೆ ಈಗ ಶಶಿಕಲಾ ಪತಿ ನಟರಾಜನ್ ಆಗಮಿಸಿದ್ದಾರೆ. 4 ಜನ ಬೆಂಬಲಿಗರ ಜೊತೆಗೆ ಫಾರ್ಚುನರ್ ಕಾರಲ್ಲಿ ಅವರು ಆಗಮಿಸಿದ್ದಾರೆ. ಇನ್ನು ವಿಶೇಷ ಕೋರ್ಟ್ಗೆ ಈಗ ಶಶಿಕಲಾ ಪತಿ ನಟರಾಜನ್ ತೆರಳಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕೋರ್ಟ್ ಅನ್ನ ಸ್ಥಳಾಂತರ ಮಾಡಲಾಗಿದೆ. ಹೈಕೋರ್ಟ್ನ ಸೂಚನೆಯಂತೆ ವಿಶೇಷ ಕೋರ್ಟ್ ನ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಸ್ಥಳಾಂತರ ಮಾಡಲಾಗಿದ್ದು ಅಲ್ಲೇ ಈಗ ಕೋರ್ಟ್ ಪ್ರಕ್ರಿಯೆಗಳನ್ನ ನೆರವೇರಿಸಬೇಕಾಗುತ್ತೆ. ಶಶಿಕಲಾ ಪತಿ ನಟರಾಜನ್ ಈಗ ಆಗಮಿಸಿರುವಂತಹ ದೃಶ್ಯ ಪರಪ್ಪನ ಅಗ್ರಹಾರ ಜೈಲಿನ ಆವರಣದಲ್ಲಿರುವಂತಹ ವಿಶೇಷ ಕೋರ್ಟ್ಗೆ ಈಗ ಶಶಿಕಲಾ ಪತಿ ನಟರಾಜನ್ ಫಾರ್ಚುನರ್ ಕಾರಲ್ಲಿ 4 ಜನ ಬೆಂಬಲಿಗರ ಜೊತೆಗೆ ಆಗಮಿಸಿರುವಂತಹ ದೃಶ್ಯವನ್ನು ನಾವೀಗ ನೋಡಬಹುದು. ಒಂದು ಕಡೆ ಶಶಿಕಲಾ ಕೃಷ್ಣಗಿರಿ ದಾಟಿ ಹೊಸೂರು ಕಡೆಯಿಂದ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ಅವರು ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ತಲುಪ್ತಾರೆ. ಅದಕ್ಕೂ ಮುಂಚೆ ಶಶಿಕಲಾ ಪತಿ ನಟರಾಜನ್ ಈಗ ಆಗಮಿಸಿರೋದು ನಾವೀಗ ನೋಡಬಹುದು. ಒಂದು ಕಡೆಗೆ ಹೊಸೂರು ರಸ್ತೆಯ ಜಂಕ್ಷನ್ ಅನ್ನ ತಲುಪಿದೆ ಅಂತ ಹೇಳಲಾಗಿದೆ ಶಶಿಕಲಾ ಅವರು ಪ್ರಯಾಣಿಸ್ತಾ ಇರುವಂತಹ ಕಾರು. ಇನ್ನು ಕೆಲ ಹೊತ್ತಲ್ಲಿ ಚಂದಾಪುರ ಅತಿಬೆಲೆ ಚಂದಾಪುರವನ್ನ ದಾಟಿ ಪರಪ್ಪನ ಅಗ್ರಹಾರವನ್ನ ತಲುಪ್ತಾರೆ. ಆ ಜೈಲಿನ ಆವರಣದಲ್ಲಿ ಕೋರ್ಟ್ ಅನ್ನ ಕೂಡ ಸ್ಥಳಾಂತರ ಮಾಡಲಾಗಿದೆ. ಹೀಗಾಗಿ ಅಲ್ಲೇ ಎಲ್ಲ ಕೋರ್ಟ್ ಪ್ರಕ್ರಿಯೆಗಳು ಕಾನೂನು ಪ್ರಕ್ರಿಯೆಗಳು ನೆರವೇರುತ್ತೆ. ಅದಾದ ನಂತರ ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ ಶಶಿಕಲಾ ಹಾಗೆ ಇತರ 2 ಅಪರಾಧಿಗಳನ್ನ. ನಂತರ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಅವೆಲ್ಲ ಪ್ರಕ್ರಿಯೆಗಳನ್ನ ಈಗ ಹಂತ ಹಂತವಾಗಿ ನಡೆಸಲಾಗುತ್ತೆ. ಸದ್ಯ ಶಶಿಕಲಾ ಹೊಸೂರು ಸಮೀಪಿಸ್ತಾ ಇದ್ರೆ ಇನ್ನೊಂದು ಕಡೆ ಶಶಿಕಲಾ ಅವರ ಪತಿ ನಟರಾಜನ್ ಈಗ ಆಗಮಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಆವರಣದಲ್ಲಿರುವಂತಹ ಕೋರ್ಟ್ ಮುಂದೆ ನಟರಾಜನ್ ಆಗಮಿಸಿದ್ದು ಅವರ ಜೊತೆಗೆ ಅವರ 4 ಜನ ಬೆಂಬಲಿಗರು ಕೂಡ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕೋರ್ಟ್ ಆವರಣದಲ್ಲಿ ಈಗ ನಟರಾಜನ್ ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಕೋರ್ಟ್ ಆವರಣದಲ್ಲಿದ್ದಾರೆ. ಅವರ ಜೊತೆಗೆ 4 ಜನ ಅವರ ಬೆಂಬಲಿಗರು ಕೂಡ ಆಗಮಿಸಿರುವಂತಹ ದೃಶ್ಯವನ್ನ ನೋಡಬಹುದು. ಇನ್ನು ಈಗ ನಾವು ನೋಡಬಹುದು ಹೊಸೂರು ರೋಡ್ ಜಂಕ್ಷನ್ ಇದು ನೇರ ಪ್ರಸಾರದ ದೃಶ್ಯ ನೋಡ್ತಾ ಇರೋದು. ಕೃಷ್ಣಗಿರಿ ದಾಟಿರುವಂತಹ ಶಶಿಕಲಾ ಈಗ ಸ್ವಲ್ಪ ಹೊತ್ತಲ್ಲಿ ಹೊಸೂರು ರೋಡ್ ಜಂಕ್ಷನ್ಗೆ ಆಗಮಿಸ್ತಾರೆ. ಅಲ್ಲಿಂದ ನಂತರ ಹೊಸೂರಿನ ನಂತರ ಅತ್ತಿಬೆಲೆ ಚಂದಾಪುರ ಮಾರ್ಗವಾಗಿ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಅವರು ಬರಬೇಕಾಗುತ್ತೆ. ಇನ್ನು ಕೇವಲ ಅರ್ಧ ಗಂಟೆ ಮುಕ್ಕಾಲು ಗಂಟೆಯ ಒಳಗಡೆ ಶಶಿಕಲಾ ಈಗ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಆಗಮಿಸುವಂತಹ ಸಾಧ್ಯತೆ ಇದೆ. ಅದಕ್ಕೂ ಮುಂಚೆ ಶಶಿಕಲಾ ಅವರ ಪತಿ ನಟರಾಜನ್ ಈಗ ಪರಪ್ಪನ ಅಗ್ರಹಾರ ಜೈಲಿನ ಆವರಣದಲ್ಲಿರುವಂತಹ ಕೋರ್ಟ್ಗೆ ಆಗಮಿಸಿದ್ದಾರೆ. ನಾವೀಗ ನೋಡಬಹುದು. ಒಂದು ಕಡೆ ಆಲ್ರೆಡಿ ನಟರಾಜನ್ ಅವರು ತಲುಪಿದ್ದಾರೆ. ಇನ್ನೊಂದು ಕಡೆ ಶಶಿಕಲಾ ಅವರು ಹೊಸೂರು ಸಮೀಪ ಇದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಶಿಕಲಾ ನಟರಾಜನ್ ಕೂಡ ಆಗಮಿಸುತ್ತಾರೆ. ಶಶಿಕಲಾ ಅವರ ಪತಿ ಈಗಾಗಲೇ ಆಗಮಿಸಿದ್ದಾರೆ. ಅದರ ದೃಶ್ಯವನ್ನು ನೋಡಬಹುದು. ಕಾರಲ್ಲಿ ಶಶಿಕಲಾ ನಟರಾಜನ್ ಅವರ ಪತಿ ನಟರಾಜನ್ ಕುಳಿತಿರುವಂತಹ ದೃಶ್ಯ ಹಾಗೆ ಅವರ ಜೊತೆಗೆ ಇನ್ನೂ ಕೂಡ 3-4 ಜನ ಬೆಂಬಲಿಗರು ಕೂಡ ಇದ್ದಾರೆ. ಫಾರ್ಚುನರ್ ಕಾರಲ್ಲಿ ಅವರು ಆಗಮಿಸಿರೋದು. ಇನ್ನು ಅಲ್ಲಿಂದ ಅವರೀಗ ಕೋರ್ಟ್ಗೆ ತೆರಳುತ್ತಾರೆ. ಕೋರ್ಟ್ ಅಲ್ಲಿ ಏನು ಕಾನೂನು ಪ್ರಕ್ರಿಯೆಗಳು ನೆರವೇರುತ್ತೆ. ಆ ಸಂದರ್ಭದಲ್ಲಿ ಶಶಿಕಲಾ ಅವರ ಪತಿ ಕೂಡ ಅಲ್ಲಿ ಹಾಜರಿರ್ತಾರೆ. ಶಶಿಕಲಾ ಅವರು ಜೈಲಿಗೆ ತೆರಳುವಂತಹ ಸಂದರ್ಭದಲ್ಲಿ ಶಶಿಕಲಾ ಅವರ ಪತಿ ಕೂಡ ಅಲ್ಲಿಗೆ ಆಗಮಿಸಿರುವಂತಹ ದೃಶ್ಯವನ್ನ ನೋಡಬಹುದು. ಈಗಾಗಲೇ ಹೇಳಿದಂತೆ ಹೈಕೋರ್ಟ್ ಅಧಿಸೂಚನೆಯಂತೆ ವಿಶೇಷ ಕೋರ್ಟ್ ನ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಶಿಫ್ಟ್ ಮಾಡಲಾಗಿದೆ. ನ್ಯಾಯಾಧೀಶರು ಕೂಡ ಆಗಮಿಸಿ ಕಾಯ್ತಾ ಇದ್ದಾರೆ. ಇನ್ನು ಕೆಲ ಹೊತ್ತಲ್ಲಿ ಈ ಕೋರ್ಟ್ ಪ್ರಕ್ರಿಯೆ ಕೂಡ ಆರಂಭ ಆಗತ್ತೆ. ಈಗ ಶಶಿಕಲಾ ಹೊಸೂರು ರೋಡ್ ಜಂಕ್ಷನ್ ಸಮೀಪ ಆಗಮಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಅವರ ಕಾರು ಆಗಮಿಸುತ್ತೆ. ಶಶಿಕಲಾ, ಇಳವರಸಿ, ಸುಧಾಕರ್ ಎಲ್ಲರೂ ಕೂಡ ಆಗಮಿಸ್ತಾರೆ. ಅದಕ್ಕೂ ಮುಂಚೆ ಈಗ ಶಶಿಕಲಾ ಅವರ ಪತಿ ನಟರಾಜನ್ ಅಲ್ಲಿ ತಲುಪಿದ್ದಾರೆ. ನಾವೀಗ ಆ ದೃಶ್ಯವನ್ನ ನೋಡಿದ್ವಿ. ಹೊಸೂರನ್ನ ದಾಟಿದ್ದಾರೆ ಶಶಿಕಲಾ ನಟರಾಜನ್ ಅಂತ ಹೇಳಲಾಗಿದೆ. ಈ ಹಿಂದೆ ಕೃಷ್ಣಗಿರಿ ದಾಟಿದ್ದಾರೆ ಅಂತ ಹೇಳಲಾಗಿತ್ತು. ಕೃಷ್ಣಗಿರಿಗೆ ಆಗಮಿಸಿದಂತಹ ಸಂದರ್ಭದಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಶಶಿಕಲಾ ಅವರ ಅಭಿಮಾನಿಗಳು
ನೋಡುವಂತಹ ದೃಶ್ಯ, ಒಂದು ಕಡೆ ಕೃಷ್ಣಗಿರಿಯನ್ನ ದಾಟಿರುವಂತಹ ಶಶಿಕಲಾ ಅವರ ಕಾರು ನಾವೀಗ ನೋಡಬಹುದು. ಶಶಿಕಲಾ ಅವರು ಆಗಮಿಸುತ್ತಿರುವಂತಹ ಕಾರು ಕೃಷ್ಣಗಿರಿಯನ್ನ ದಾಟ್ತಾ ಇದ್ದಂತಹ ದೃಶ್ಯ. ಕೆಲ ಕ್ಷಣಗಳ ಹಿಂದೆ ಕೃಷ್ಣಗಿರಿಯನ್ನ ದಾಟಿರುವಂತಹ ಶಶಿಕಲಾ ಮತ್ತೆ ಇಳವರಸಿ ಈಗ ಹೊಸೂರು ರೋಡ್ ಕೂಡ ದಾಟಿದ್ದಾರೆ ಅಂತ ಹೇಳಲಾಗಿದೆ. ಹೊಸೂರು ಕೂಡ ದಾಟಿದ್ದು ಇನ್ನು ಅಲ್ಲಿಂದ ಅವರೀಗ ಪರಪ್ಪನ ಅಗ್ರಹಾರಕ್ಕೆ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಕೃಷ್ಣಗಿರಿಯಿಂದ ಬೆಂಗಳೂರಿನತ್ತ ಶಶಿಕಲಾ ಆಗಮಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣಗಿರಿಯಲ್ಲಿ ರಸ್ತೆಯ ಇಕ್ಕೆಲೆಗಳಲ್ಲಿ ಶಶಿಕಲಾ ಅವರ ಅಭಿಮಾನಿಗಳು ಶಶಿಕಲಾ ಪರ ಘೋಷಣೆಗಳನ್ನ ಕೂಗ್ತಾ ಇದ್ರು, ಅವರಿಗೆ ಜೈಕಾರವನ್ನ ಹಾಕ್ತಾ ಇದ್ರು. ಆ ಸಂದರ್ಭ ಶಶಿಕಲಾ ಅವರು ಕಾರಲ್ಲಿ ಅಭಿಮಾನಿಗಳಿಗೆ ಕೈ ಮುಗಿದು ಅಲ್ಲಿಂದ ಕಾರಲ್ಲಿ ವಾಪಸ್ ಈ ಕಡೆ ತೆರಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಈಗ ಕೃಷ್ಣಗಿರಿ ಕೂಡ ದಾಟಿದ್ದು ಹೊಸೂರು ರೋಡ್ ಜಂಕ್ಷನ್ ಕೂಡ ದಾಟಿದೆ ಅಂತ ಹೇಳಲಾಗಿದೆ. ಹೊಸೂರು ಕೂಡ ದಾಟಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಅವರು ಆಗಮಿಸ್ತಾರೆ. ಇನ್ನು ಕೃಷ್ಣಗಿರಿ ದಾಟಿರುವಂತಹ ಶಶಿಕಲಾ ಈಗ ಹೊಸೂರು ಕೂಡ ದಾಟಿದ್ದಾರೆ. ಬೆಂಗಳೂರಿನತ್ತ ಈಗ ಶಶಿಕಲಾ ಆಗಮಿಸ್ತಾ ಇದ್ದು ಕೆಲವೇ ಕ್ಷಣಗಳಲ್ಲಿ ಶಶಿಕಲಾ ನಟರಾಜನ್ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಆಗಮಿಸ್ತಾರೆ. ಅಲ್ಲಿ ಇರುವಂತಹ ಕೋರ್ಟ್ ಮುಂದೆ ಅವರು ಹಾಜರಾಗಬೇಕಾಗತ್ತೆ, ಕೋರ್ಟ್ಗೆ ಶರಣಾಗಬೇಕಾಗತ್ತೆ. ಇನ್ನು ಕೋರ್ಟ್ ಅಲ್ಲಿ ಕೆಲ ಪ್ರಕ್ರಿಯೆಗಳ ಮುಗಿದ ಬಳಿಕ ಅವರನ್ನ ಜೈಲಿಗೆ ಕಳುಹಿಸಲಾಗುತ್ತೆ. ಪೊಲೀಸರು ಅಲ್ಲಿಗೆ ಕೋರ್ಟ್ಗೆ ಆಗಮಿಸಿ ಶಶಿಕಲಾ ಮತ್ತೆ ಇತರ ಅಪರಾಧಿಗಳನ್ನ ವಶಕ್ಕೆ ಪಡೆದುಕೊಳ್ತಾರೆ. ನಂತರ ಜೈಲಿನ ಸಿಬ್ಬಂದಿಗೆ ಅವರನ್ನ ಹಸ್ತಾಂತರಿಸ್ತಾರೆ. ಆ ಒಂದು ಪ್ರಕ್ರಿಯೆಗಳು ನಡೆಯೋದಕ್ಕೆ ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ. ಶಶಿಕಲಾ ನಟರಾಜನ್ ಈಗ ಬೆಂಗಳೂರು ತಲುಪ್ತಾ ಇದ್ದಾರೆ. ಹೊಸೂರು ದಾಟಿರುವಂತಹ ಶಶಿಕಲಾ ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಆಗಮಿಸಿದ್ದಾರೆ. ಈಗಾಗಲೇ ಶಶಿಕಲಾ ಪತಿ ನಟರಾಜನ್ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಆಗಮಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ನಮ್ಮ ಪ್ರತಿನಿಧಿಯಿಂದ ಮತ್ತೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈಗ ಸದ್ಯ ಶಶಿಕಲಾ ನಟರಾಜನ್ ಹೊಸೂರು ದಾಟಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಅವರು ಆಗಮಿಸುತ್ತಾರೆ. ಈಗಾಗಲೇ ಪರಪ್ಪನ ಅಗ್ರಹಾರಕ್ಕೆ ಶಶಿಕಲಾ ಪತಿ ನಟರಾಜನ್ ಆಗಮಿಸಿದ್ದಾರೆ. ವಿಶೇಷ ಕೋರ್ಟ್ ಅನ್ನು ಅಲ್ಲಿ ಸ್ಥಾಪಿಸಲಾಗಿದೆ ಪರಪ್ಪನ ಅಗ್ರಹಾರ ಆವರಣದಲ್ಲಿ. ಅಲ್ಲಿಗೆ ನಟರಾಜನ್ ಆಗಮಿಸಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ಶಶಿಕಲಾ ನಟರಾಜನ್ ಅವರ ಕಾರ್ನ ಹಿಂದೆ ಸುಮಾರು 10 ಕಾರುಗಳು ಶಶಿಕಲಾ ಅವರನ್ನ ಫಾಲೋ ಮಾಡ್ತಾ ಇವೆ. ಶಾಸಕ ವಿಕೆ ರವಿ ಕೂಡ ವಿರುಗಂಬಾಕಂ ಕ್ಷೇತ್ರದ ಅಣ್ಣಾ ಡಿಎಂಕೆ ಶಾಸಕ ವಿಕೆ ರವಿ ಕೂಡ ಶಶಿಕಲಾ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ. ಇನ್ನುಳಿದಂತೆ ಶಶಿಕಲಾ ಪರ ಇರುವಂತಹ ಬೆಂಬಲಿಗ ನಾಯಕರು ಶಶಿಕಲಾ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಒಂದು ಕಡೆ ಶಶಿಕಲಾ ಅವರ ಪತಿ ನಟರಾಜನ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಆಗಮಿಸಿದ್ದಾರೆ. ಇನ್ನೊಂದು ಕಡೆ ಶಶಿಕಲಾ ಅವರು ಇನ್ನು ಕೆಲವೇ ಕ್ಷಣದಲ್ಲಿ ಆಗಮಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಶಶಿಕಲಾ ಅವರು ಪ್ರಯಾಣಿಸ್ತಾ ಇರುವಂತಹ ಕಾರು ಎಲ್ಲಿದೆ? ಸುಕನ್ಯಾ, ಏನು ಶಶಿಕಲಾ ಅವರು ಬರ್ತಕ್ಕಂಥ ಕಾರು ಈಗ ಹೊಸೂರು ಜಂಕ್ಷನ್ ಅನ್ನ ದಾಟಿದೆ. ಅಂದ್ರೆ ಹೊಸೂರಿಂದ ಕೇವಲ ಇನ್ನು 15ರಿಂದ 20 ನಿಮಿಷಗಳ ಕಾಲ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿಗೆ ತಲುಪೋದಕ್ಕೆ ಸಮಯ ಬೇಕಾಗ್ತದೆ. ಇನ್ನೇನು 10ರಿಂದ 15 ನಿಮಿಷದಲ್ಲಿ ಈಗಾಗಲೇ ಶಶಿಕಲಾ ಅವರು ಬರ್ತಾ ಇದ್ದಾರೆ ಹೊಸೂರಿನಲ್ಲಿ. ಹೊಸೂರಿನಿಂದ ಏನು 15 ನಿಮಿಷದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಬರ್ತಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನೇನು 15-20 ನಿಮಿಷಗಳಲ್ಲಿ ಪರಪ್ಪನ ಅಗ್ರಹಾರ 36ನೇ ಹೆಚ್ಚುವರಿ ನ್ಯಾಯಾಲಯದ ಮುಂದೆ ಶಶಿಕಲಾ ಅವರು ಹಾಜರಾಗ್ತಾರೆ. ಅದಾದ ನಂತರ ಅಲ್ಲಿಂದ ನೇರವಾಗಿ ಜೈಲಿಗೆ ತೆರಳತಕ್ಕಂಥದ್ದು. ಜೈಲಿನಲ್ಲಿ ಕೆಲವು ಪರೀಕ್ಷೆಗಳನ್ನ ಕೂಡ ನಡೆಸಲಾಗ್ತದೆ ಸುಕನ್ಯಾ. ಏನಂತಂದ್ರೆ ವೈದ್ಯಕೀಯ ಪರೀಕ್ಷೆಗಳನ್ನ ಮುಖ್ಯವಾಗಿ ಜೈಲಿನಲ್ಲಿ ನಡೆಸತಕ್ಕಂಥದ್ದು. ಒಟ್ಟು ಇನ್ನು ಅರ್ಧ ಗಂಟೆಯಲ್ಲಿ ಶಶಿಕಲಾ ಅವರು ಸಂಪೂರ್ಣವಾಗಿ ಜೈಲಿನ ಒಳಗೆ ಹೋಗ್ತಾರೆ ಅನ್ನುವ ಮಾಹಿತಿಯನ್ನ ಕೂಡ ಸಿಗ್ತಾ ಇದೆ. ಅದರಂತೆ ಈಗ ಶಶಿಕಲಾ ನಟರಾಜನ್ ಅಂದ್ರೆ ಶಶಿಕಲಾ ಅವರ ಪತಿ ಈಗಾಗಲೇ ಜೈಲಿನ ಆವರಣವನ್ನ ತಲುಪಿದ್ದಾರೆ. ಅವರ ಜೊತೆ ಒಟ್ಟು 4 ಜನ ಬೆಂಬಲಿಗರೊಂದಿಗೆ ಬಂದಂತ ಶಶಿಕಲಾ ನಟರಾಜನ್ ಅವರು ಈಗ ಜೈಲಿನ ಒಳಗಡೆ ಹೋಗಿರುವಂತದ್ದು. ಏನು 36ನೇ ಹೆಚ್ಚುವರಿ ನ್ಯಾಯಾಲಯದ ಒಳಗಡೆ ಹೋಗಿದ್ದಾರೆ. ಅದೇ ರೀತಿ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾದ ಏನು ಅಶ್ವಥ್ ನಾರಾಯಣ್ ಅವರು ಕೂಡ ಈಗಾಗಲೇ ನ್ಯಾಯಾಲಯದಲ್ಲಿ ಆಸೀನರಾಗಿರುವಂತದ್ದು. ಅದೇ ರೀತಿ ಏನು ಇಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಏನು ಪರಪ್ಪನ ಅಗ್ರಹಾರ ಹೊಸೂರು ಜಂಕ್ಷನ್ ಅದೇ ಅತ್ತಿಬೆಲೆ ಮುಖ್ಯ ರಸ್ತೆಯಿಂದ ಹಿಡಿದು ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಹೊಸೂರು ಮುಖ್ಯ ರಸ್ತೆಯಲ್ಲಿ ಜಮಾಯಿಸಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಪರಪ್ಪನ ಅಗ್ರಹಾರ ಮುಖ್ಯ ದ್ವಾರದ ಬಳಿಗೆ ಕಾಯ್ತಾ ಇದ್ದಾರೆ. ಶಶಿಕಲಾ ನಟರಾಜನ್ ಹಾಗೂ ಏನು ದಿವಂಗತ ಜಯಲಲಿತಾ ಅವರ ಫೋಟೋಗಳನ್ನ ಹಿಡಿದು ಸಾಕಷ್ಟು ಜನ ಅಭಿಮಾನಿಗಳು ಗಳಗಳ ಅಳುತ್ತಕ್ಕಂತ ದೃಶ್ಯಗಳನ್ನು ಕೂಡ ಕಾಣಬಹುದಾಗಿದೆ ಸುಕನ್ಯಾ. ಏನಂದ್ರೆ ಇದು ಕೇವಲ 10-15 ನಿಮಿಷಗಳಲ್ಲಿ ಈಗಾಗಲೇ ಏನು ಇಲ್ಲಿ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಆವರಣಕ್ಕೆ ಶಶಿಕಲಾ ಅವರು ಆಗಮಿಸ್ತಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅವರ ಜೊತೆ ಶಶಿಕಲಾ ನಟರಾಜನ್ ಜೊತೆ ಇಳುವರಿಸಿ ಹಾಗೂ ಸುಧಾಕರ್ 3 ಮತ್ತು 4ನೇ ಆರೋಪಿಗಳಾದ
ಇಳವರಸಿ ಮತ್ತು ನಟರಾಜ ಏನು ಸುಧಾಕರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತದೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಸೇರ್ತಾರೆ ಶಶಿಕಲಾ ಅವರು. ಅದೇ ರೀತಿ ಅವರ ಪತಿ ಈಗಾಗಲೇ ಆಗಮಿಸಿ ಜೈಲಿನ ಹೆಚ್ಚುವರಿ ನ್ಯಾಯಾಲಯದ ಒಳಗಡೆ ಹೋಗಿರುವಂತದ್ದು. ಇನೋವಾ ಫಾರ್ಚುನರ್ ಕಾರ್ನಲ್ಲಿ ಬಂದಂತ ಶಶಿಕಲಾ ಅವರ ಪತಿ ನಟರಾಜನ್ ಈಗಾಗಲೇ ಜೈಲಿನ ಆವರಣದಲ್ಲಿ ಹಾಜರಾಗಿದ್ದಾರೆ. ಅದೇ ರೀತಿ ಸಾಕಷ್ಟು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಹೊಸೂರು ಮುಖ್ಯ ರಸ್ತೆಯಲ್ಲಿ ಸುಮಾರು 100 ಜನ ಪೊಲೀಸರನ್ನ ಈಗಾಗಲೇ ನಿಯೋಜಿಸಿದ್ದು, ಹೆಚ್ಚುವರಿಯಾಗಿ ಮತ್ತೆ 2 KSRP ಹಾಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅರವಿಂದ ನಿಂಬಾಳ್ಕರ್ ಅವರ ನೇತೃತ್ವದಲ್ಲಿ ಈಗಾಗಲೇ ಹೆಚ್ಚಿನ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸಾಕಷ್ಟು ಜನ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ಹೊಸೂರು ಮುಖ್ಯ ರಸ್ತೆಯಲ್ಲಿ ಅಲ್ಲಲ್ಲಿ ತಮ್ಮ ಕಾರ್ಗಳನ್ನು ನೆನೆಸ್ಕೊಂಡು, ಯಾಕೆಂದ್ರೆ ತಮಿಳುನಾಡಿನಿಂದ ಬರ್ತಕ್ಕಂಥ ವಾಹನಗಳಿಗೆ ಸಂಪೂರ್ಣವಾಗಿ ಹೊಸೂರು ಮುಖ್ಯ ರಸ್ತೆಯ ಜಂಕ್ಷನ್ ಬಳಿಗೆ ತಡೆಯಲಾಗ್ತಿದೆ. ಹಾಗಾಗಿ ಅಭಿಮಾನಿಗಳಿಗೆ ಸಾಕಷ್ಟು ಬೇಸರ ಕೂಡ ಆಗಿದೆ. ತಮ್ಮ ನೆಚ್ಚಿನ ನಾಯಕಿಯನ್ನ ನೋಡ್ಲಿಕ್ಕೆ ಅಲ್ಲಿಂದ ಬಂದಿದೀವಿ, ಆದ್ರೆ ಇಲ್ಲಿ ನೋಡ್ಲಿಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಸಾಕಷ್ಟು ಜನ ಅಭಿಮಾನಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತ ಈಗ ಶಶಿಕಲಾ ಅವರ ಪತಿ ನಟರಾಜನ್ ಫಾರ್ಚುನರ್ ಕಾರಲ್ಲಿ ಸುಮಾರು 4 ಜನ ಬೆಂಬಲಿಗರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನ ಆವರಣಕ್ಕೆ ಆಗಮಿಸಿರುವಂತಹ ದೃಶ್ಯವನ್ನ ಈಗಾಗಲೇ ನೋಡಿದ್ವಿ. ಶಶಿಕಲಾ ಅವರಿಗೂ ಮೊದಲೇ ಶಶಿಕಲಾ ಅವರ ಪತಿ ನಟರಾಜನ್ ಅಲ್ಲಿಗೆ ತಲುಪಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅದರಲ್ಲೂ ಕೂಡ 8 ರಿಂದ 10 ನಿಮಿಷಗಳಲ್ಲಿ ಶಶಿಕಲಾ ಅವರು ಪರಪ್ಪನ ಅಗ್ರಹಾರ ಜೈಲಿನ ಆವರಣ ತಲುಪ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿದೆ. ಇನ್ನು ಅತ್ತಿಬೆಲೆಯಿಂದ ಪರಪ್ಪನ ಅಗ್ರಹಾರದತ್ತ ಈಗ ಶಶಿಕಲಾ ನಟರಾಜನ್ ಅವರ ಕಾರು ತೆರಳ್ತಾ ಇದೆ. ಶಶಿಕಲಾ ಅವರ ಜೊತೆಗೆ ಇಳವರಸಿ ಮತ್ತೆ ಸುಧಾಕರನ್ ಕೂಡ ಆಗಮಿಸ್ತಾ ಇದ್ದಾರೆ. ಒಟ್ಟು 3 ಜನ ಅಪರಾಧಿಗಳು ಕೂಡ ಈಗ ಪರಪ್ಪನ ಅಗ್ರಹಾರದತ್ತ ಆಗಮಿಸ್ತಾ ಇದ್ದು, ಅತ್ತಿಬೆಲೆಯಿಂದ ಪರಪ್ಪನ ಅಗ್ರಹಾರದತ್ತ ವಿಕೆ ಶಶಿಕಲಾ ಪ್ರಯಾಣಿಸ್ತಾ ಇರುವಂತಹ ಕಾರು ಈಗ ಪ್ರಯಾಣಿಸ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಒಟ್ಟಾರೆ ಬೆಂಗಳೂರಿಗೆ ಈಗ ವಿಕೆ ಶಶಿಕಲಾ ಆಗಮಿಸಿ ಆಯಿತು. ಇನ್ನೇನಿದ್ರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಶರಣಾಗುವುದಷ್ಟೇ ಬಾಕಿ ಇರೋದು. ಕೋರ್ಟ್ಗೆ ಶರಣಾಗಿ ಕೋರ್ಟ್ ಅಲ್ಲಿ ಕೆಲ ಪ್ರಕ್ರಿಯೆಗಳನ್ನ ಮುಗಿಸಿದ ಬಳಿಕ ಪೊಲೀಸರು ಜೈಲು ಸಿಬ್ಬಂದಿಗೆ ಶಶಿಕಲಾ ಮತ್ತೆ ಇತರ ಅಪರಾಧಿಗಳನ್ನ ಹಸ್ತಾಂತರ ಮಾಡ್ತಾರೆ. ಆ ಪ್ರಕ್ರಿಯೆ ನಡೆಯೋದಕ್ಕೆ ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇರೋದು. ಸದ್ಯ ಅತ್ತಿಬೆಲೆಯಿಂದ ಹೊರಟಿದೆ ವಿಕೆ ಶಶಿಕಲಾ ಅವರು ಪ್ರಯಾಣಿಸ್ತಾ ಇರುವಂತಹ ಕಾರು. ಪರಪ್ಪನ ಅಗ್ರಹಾರ ಕೆಲವೇ ಕ್ಷಣಗಳಲ್ಲಿ ರೀಚ್ ಆಗತ್ತೆ. ಬೆಂಗಳೂರಿಗೆ ವಿಕೆ ಶಶಿಕಲಾ ನಟರಾಜನ್ ಆಗಮಿಸಿ ಆಯಿತು. ಅದಕ್ಕೂ ಮೊದಲು ಶಶಿಕಲಾ ಅವರ ಪತಿ ನಟರಾಜನ್ ಆಗಮಿಸಿದ್ದಾರೆ. ವಿಶೇಷ ಕೋರ್ಟ್ಗೆ ಅವರು ತೆರಳಿದ್ದಾರೆ. ಇನ್ನು ಕೋರ್ಟ್ ಅಲ್ಲಿ ನ್ಯಾಯಾಧೀಶರು ಕೂಡ ಆಗಮಿಸಿ ಕೋರ್ಟ್ ಪ್ರಕ್ರಿಯೆಗಳನ್ನ ಮುಂದುವರಿಸೋದಕ್ಕೆ ಕಾಯ್ತಾ ಇದ್ದಾರೆ. ಶಶಿಕಲಾ ಅವರು ಆಗಮಿಸಿದ ತಕ್ಷಣ ಶಶಿಕಲಾ ಮತ್ತೆ ಇಳವರಸಿ ಸುಧಾಕರ್ 3 ಜನ ಅಪರಾಧಿಗಳು ಆಗಮಿಸಿದ ತಕ್ಷಣ ಕೋರ್ಟ್ನ ಪ್ರಕ್ರಿಯೆಗಳನ್ನ ಶುರು ಮಾಡಲಾಗುತ್ತೆ. ಅದಕ್ಕೂ ಮುಂಚೆ ಶಶಿಕಲಾ ಬೆಂಬಲಿಗರು, ಶಶಿಕಲಾ ಪತಿ ನಟರಾಜನ್ ಮತ್ತೆ ಅವರ ಬೆಂಬಲಿಗರು ಈಗಾಗಲೇ ವಿಶೇಷ ಕೋರ್ಟ್ಗೆ ಆಗಮಿಸಿ ಕಾಯ್ತಾ ಇದ್ದಾರೆ. ಇನ್ನು 8 ರಿಂದ 10 ನಿಮಿಷಗಳ ಒಳಗಾಗಿ ಶಶಿಕಲಾ ಕೋರ್ಟ್ಗೆ ತಲುಪುವಂತಹ ಸಾಧ್ಯತೆ ಇದೆ. ಇನ್ನು ಹೈಕೋರ್ಟ್ನ ಸೂಚನೆಯಂತೆ ಕೋರ್ಟ್ ಅನ್ನ ಜೈಲಿನ ಆವರಣಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಅಲ್ಲೇ ಕೋರ್ಟ್ನ ಪ್ರಕ್ರಿಯೆಗಳು ನೆರವೇರುತ್ತೆ.